ಮತ್ತೊಮ್ಮೆ ತಾನೆಲ್ಲ ಎದ್ದು ನಿಂತು ಕೈಯನ್ನು ಮುಂದೆ ಚಾಚಿ ಧನ್ಯವಾದಗಳು. ಮತ್ತೊಮ್ಮೆ ಭಾರತವನ್ನು ಒಂದು ಸಾರ್ವಭೌಮ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದರ ಜೊತೆಗೆ ಇದೀಗ ನಿಮ್ಮ ಮುಂದೆ ಮತಪಾಡಿಗಳು ಸೇರಿಕೊಂಡು ನಗಾರಿಯ ಸದ್ದು ಮುಗಿಲೆತ್ತರಕ್ಕೆ ಕೇಳಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ. ಇದರ ಜೊತೆಗೆ ಮಹಾನ್ ನಾಯಕರುಗಳಿಗೆ ಮುನ್ನ ಬೋಧಿ ವೃಕ್ಷಕ್ಕೆ ನೀರನ್ನ ಎರೆಯುವುದರ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆ ಆಗ್ತಾ ಇದೆ. ಹನುಮಂತರಾವ್ ಬಿದ್ದೊಡ್ಮನಿ ಅವರು, ಶೋಭಾ ಗಸ್ತಿ ಅವರು ಬನ್ನಿ ದಯಮಾಡಿ ವೇದಿಕೆಗೆ ಬರಬೇಕು. ಜೋರಾದ ಚಪ್ಪಾಳೆ ಬರಲಿ. ಮಹಾನ್ ನಾಯಕರಿಗೆ ಪುಷ್ಪ ನಮನ. ತದನಂತರ ಇದೀಗ ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನ ರಾಜಶ್ರೀ ಪುರಸ್ಕೃತರು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. 5 ಲಕ್ಷ ನಗದು, 20 ಗ್ರಾಂ ಬಂಗಾರದ ಪದಕ ಹಾಗೆಯೇ ಪ್ರಶಸ್ತಿ ಫಲಕವನ್ನು ಒಳಗೊಂಡಂತಹ ಪ್ರಶಸ್ತಿ ಮಂಗಳೂರು ವಿಜಯ 2026ನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರ ಪ್ರಕಟಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಮಾಲಿಕೆಗೆ ಮಂಗಳೂರು ವಿಜಯ ಅವರು ಇಂಗ್ಲಿಷ್ ಮೂಲದಿಂದ ಲೇಖನಗಳನ್ನು ಅನುವಾದಿಸಿಕೊಟ್ಟಿದ್ದಾರೆ. ದಲಿತ ಚಳವಳಿಯ 10 ವಿಚಾರ ಸಂಕಿರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವರ ಈ ಸಾಧನೆಗಳನ್ನು ಗುರುತಿಸಿ 2026ನೇ ಸಾಲಿಗೆ ಭಾಜನರಾದ ಮುನಿಯಪ್ಪನವರು 1978ರಿಂದ ಸುಮಾರು 4 ದಶಕಗಳ ಕಾಲ ಕರ್ನಾಟಕ ದಲಿತ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿದ್ದರು. ಹಾಗೆಯೇ ರಾಜ್ಯ ಸಂಚಾಲಕರಾಗಿ ಮತ್ತು ದಲಿತ ಸಮುದಾಯದ ಸ್ವಾವಲಂಬಿ ಬದುಕಿಗಾಗಿ, ಆತ್ಮಗೌರವದ ಬದುಕಿಗಾಗಿ ಹೋರಾಟವನ್ನು ನಿರಂತರವಾಗಲಿ ಅನ್ನುವಂತಹ ಆಶಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮ ದಿನಾಚರಣೆಯ ಪ್ರಯುಕ್ತ ಈ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಅತಿಥಿಗಳು ಕೂಡ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನಿತರನ್ನ ಇದಕ್ಕೆ ಪ್ರಶಂಸಿಸುವಂತಹ ಕೆಲಸ. ಈ ಸಮಾಜಮುಖಿ ಕೆಲಸಗಳು, ಲೇಖನಗಳು, ಬರಹಗಳು, ಹೋರಾಟಗಳು ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನೋದು ಈ ಮುಖಾಂತರ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಇದರಿಂದ ಆಗಲಿ ಅನ್ನುವಂತಹ ಆಶಯವನ್ನ ಇದೀಗ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.